ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಬಂದು ಹೋಟೆಲ್ನ ರೀಚ್ ಆದ್ವಿ. ಸೊ ಇವಾಗ ಚೆಕ್-ಇನ್ ಆಗೋ ಸಮಯ. ಲಗೇಜ್ಗಳು ಜಾಸ್ತಿ ಇದೆ. ಆಹಾ, ಒಳಗಡೆ ಎಂಟ್ರಿ ಆಯ್ತಾ ಇದ್ದಂಗೆ ಗಮ್ಮಂತ ಐತೆ ಗೈಸ್. ನಾವು ಬಂದಿರೋ ಹೋಟೆಲ್ ಯಾವುದು ಅಂತ ಹೇಳಿದ್ರೆ ಶಾಂಗ್ರಿಲಾ. ಸೊ ಇವಾಗ ಇಲ್ಲಿ ಚೆಕ್-ಇನ್ ಆಗಬೇಕು ಫಸ್ಟು. ಈ ಡೆಸರ್ಟ್ಸ್ ಎಲ್ಲ ನೋಡಿ ಹೊಟ್ಟೆ ಇಸ್ತೈತೆ. ಇವರು ಇಟ್ಟಿರೋದಕ್ಕೂ ಅದಕ್ಕೂ ಬಡ್ದು ಬಾಯಿಗೆ ಹಾಕೋಬೇಕು ಅನ್ಸುತ್ತೆ. ಸ್ಕ್ವಿಡ್ ಗೇಮ್ ಅಲ್ಲಿ ಸೇಮ್. ಓಕೆ ಗೈಸ್, ಬನ್ನಿ ಚೆಕ್-ಇನ್. ಹ್ಯಾಪಿ ಮದರ್ಸ್ ಡೇ ಎಲ್ಲರಿಗೂ. ಹ್ಯಾಪಿ ಮದರ್ಸ್ ಡೇ. ಎಲ್ಲ ತಾಯಂದ್ರಿಗೂ ತಾಯಿಯ ದಿನಾಚರಣೆಯ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು. ಓಕೆ, ನಿಮಗೆಲ್ಲ ಶ್ರೀಲಂಕಾದ ಶಾಂಗ್ರಿಲಾ ಹೋಟೆಲ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಏನು ಮಸ್ತಾಗಿದಾರ, ಸಕ್ಕದಾಗಂತೂ ಇದೆ ಗೈಸ್, ಕ್ರೇಜಿಯಾಗಿದೆ. ರೂಮ್ ನಂಬರ್ ಬಂದು 809. 809 807 809. ಸೊ ಬನ್ನಿ ಹೋಗೋಣ ಮೇಲೆ. ಚೆಕ್-ಇನ್ ಎಲ್ಲ ಆಯಿತು. ಇಲ್ಲೇನೋ ಮದುವೆ ಇರಬೇಕು ಗೈಸ್, ಅದಕ್ಕೆಲ್ಲ ರೆಡಿ ಮಾಡ್ತಾವ್ರೆ ಮೋಸ್ಟ್ಲಿ. ಸರ್ಪ್ರೈಸ್ ವೆಡ್ಡಿಂಗ್, ಅದಕ್ಕೆ ನಂದಲ್ಲಪ್ಪ, ನಿಂದು. ಓಕೆ ಗೈಸ್, ನಮಗೆ ಆ್ಯಕ್ಚುಲಿ ಒಂದೇ ದಿನ ಇಲ್ಲಿ ಸ್ಟೇ ಇರೋದು. ಇನ್ನು ಮಿಕ್ಕಿದ 2 ದಿನ ನಾವೇ ಮಾಡ್ಕೋಬೇಕು. ಸೊ ಇವತ್ತು ನಮ್ಮ ಕ್ಲೈಂಟ್ ಕೊಟ್ಟಿರೋದು ಒಂದೇ, ಅದು ಚೆನ್ನಾಗಿರೋದೇ ಕೊಟ್ಟಿರ್ತಾರೆ 100%. ಇದು ಮಾಡಬೇಕಾ? 8th ಫ್ಲೋರ್ ಆಕ್ಸೆಸ್ ಇರುತ್ತೆ, ಪ್ರೈವಸಿ ಇರುತ್ತಲ್ಲ. ಓ ಮೈ ಗಾಡ್, ರೂಮ್ ಹೆಂಗಿರುತ್ತೆ ತೋರಿಸ್ತೀನಿ ಮನೆ. ನೈಸ್ ಪ್ರೈವಸಿ ಯಾರ್. ಫಸ್ಟ್ ನೈಟ್ ಇಲ್ಲೇ ಮಾಡ್ಕೊಳ್ಳಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಅವ್ರೇನು ಹೇಳಿದ್ರು ಅಂದರೆ ಆ್ಯಕ್ಚುಲಿ ಲೇಕ್ ವ್ಯೂ ಕೊಟ್ಟರು. ಸಿ ವ್ಯೂ ಇಲ್ಲ ಸರ್, ಲೇಕ್ ವ್ಯೂ ಇದೆ ತಗೊಳ್ಳಿ ಅಂದರು. ಯಾವುದೋ ಒಂದು ಕೊಡವ ಅಂದೆ. ಬ್ರೋ ಸರ್ಪ್ರೈಸಿಗೆ ರೆಡಿನಾ? ಹೆಂಗಿದೆ ನನಗೂ ಗೊತ್ತಿಲ್ಲ, ಓವರ್ ಎಕ್ಸ್ಪೆಕ್ಟೇಷನ್ಸಲ್ಲಿದ್ದೀನಿ. ವೆಲ್ಕಮ್ ಹೋಮ್. ಹೆಂಗಿದೆ? ದಿಸ್ ಈಸ್ ನಾಟ್ ಅ ರೂಮ್, ಇಟ್ಸ್ ಅ ಹೋಮ್ ಲಿಟ್ರಲಿ. ನೋಡಿ, ವಾಷಿಂಗ್ ಮಿಷಿನು ಶಾಂಗ್ರಿಲಾದಲ್ಲಿ. ಒರಿಜಿನಲ್ ತಿನ್ನಕ್ಕೇನೆ ಗೈಸ್. ವಾ, ಹಾಂ ಸರಿಯಾಗೈತೆ. ಓಕೆ ಗೈಸ್, ನಿಮಗೆ ಈ ಒಂದು ರೂಮ್ನ ಕಂಪ್ಲೀಟಾಗಿ ಪ್ರಾಪರಾಗಿ ರೂಮ್ ಟೂರ್ ಮಾಡಿ ತೋರಿಸ್ತೀನಿ. ನೋಡಿ ಯಾವ ಥರ ಇದೆ ಅಂತ ನೀವೇ ಹೇಳಬೇಕು. ಫಸ್ಟ್ ಬಂದಿದ ತಕ್ಷಣ ಇಲ್ಲಿ ಲಿವಿಂಗ್ ಏರಿಯಾದಲ್ಲಿ ಏನಿಲ್ಲ, ಸೋಫಾ ಇದೆ, ಇನ್ನೊಂದು ಈ ಕಡೆ ಒಂದು ಸೋಫಾ ಇದೆ, ಆಮೇಲೆ ಇಲ್ಲಿ ಫ್ರೂಟ್ಸ್ ಇಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಚಾಕ್ಲೇಟ್ಸ್ ಇದೆ. ಇಲ್ಲಿ ಚಾಕ್ಲೇಟ್ಸ್ ಆಲ್ರೆಡಿ ಏನು ತಿನ್ಬಿಟ್ಟಿದ್ದೀವಿ, ಇನ್ನೊಂದೇ ಒಂದು ಬಾಕಿ ಇದೆ, ಇದನ್ನು ಇವಾಗ ತಿನ್ನೋಲ್ಲ. ಆ್ಯಂಡ್ ಇಲ್ಲಿ ಡೈನಿಂಗ್ ಟೇಬಲು, ವಾಷಿಂಗ್ ಮಿಷಿನು, ಆಮೇಲೆ ಇಲ್ಲಿ ಫ್ರಿಜ್ಜು. ಇಲ್ಲಿ 2 BHK ಮನೆ ಇದು. ಸಿಂಕು, ಕುಕ್ಕಿಂಗೆ, ಅವನು ಎಲ್ಲ ಐತೆ ಬಾ. ನೋಡಿ ಚಿಮ್ನಿ ಇದು. ಓಕೆ, ಕುಡಿಯೋ ನೀರು ಇಲ್ಲ ಐತೆ ನೋಡಿ, ಡ್ರಿಂಕಿಂಗ್ ಟ್ಯಾಪ್ ವಾಟರು. ಕ್ರೇಜಿ. ಅದಾದಮೇಲೆ ಇಲ್ಲಿಂದ ಹೋದರೆ ಇಲ್ಲೊಂದು ಸುರಂಗ ಮಾರ್ಗ ಇದೆ. ಇದು ಜನರಲ್ ವಾಶ್ರೂಮು. ಹಿಂಗೆ ಕಾಮನ್ ವಾಶ್ರೂಮು, ಅಂದರೆ ನಮ್ಮ ಮನೆಗಳಲ್ಲಿ ಇರುತ್ತಲ್ಲ ಆ ಥರ. ಇಲ್ಲೊಂದು ಮಿರರು. ಆ್ಯಂಡ್ ಇಲ್ಲಿ ಬಂತು ಅಂತ ಹೇಳಿದ್ರೆ ಇಲ್ಲಿ ಶವರ್ ಏರಿಯಾ. ಇದು ಈ ರೂಮ್ಗೆ ಆ್ಯಕ್ಸಸ್ ಇದೆ. ಸೊ ಇದು ಒಂದು 2 BHK ಸೂಟು. ಶವರ್ ಏರಿಯಾ, ಇಲ್ಲೊಂದು ವಾಶ್ ಬೇಸಿನ್ನು, ಮಿರರು, ಇದು ಡೋರು ವಾಶ್ರೂಮ್ಗೆ. ಆ್ಯಂಡ್ ಇಲ್ಲೊಂದು ರೂಮು. ಇಲ್ಲೇನಿದೆ? ಇಲ್ಲಿ ಕಬೋರ್ಡು, ರೂಮು. ಆ್ಯಂಡ್ ಒಳ್ಳೆ ವ್ಯೂ ಇದೆ. ವ್ಯೂನ ನಾಳೆ ತೋರಿಸ್ತೀನಿ. ಆ್ಯಂಡ್ ರಾತ್ರಿ ಇವಾಗೂ ಹೆಂಗಿದೆ ಅಂತ ತೋರಿಸ್ಬಿಡ್ತೀನಿ ರೀ. ಅಲ್ಲಿ ನೋಡಿ ಲೋಟಸ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಅದು ನಾಳೆ ಬೆಳಗ್ಗೆ ಇನ್ನೂ ಮಸ್ತಾಗಿ ಕಾಣಿಸುತ್ತೆ. ಇವಾಗ ಕತ್ಲೆ ಇರೋದ್ರಿಂದ ಇಷ್ಟೇ ಕಾಣಿಸ್ತಾ ಇರೋದು. ಅಣ್ಣ ನೋಡಿ ಫುಲ್ಲು ರೀಲ್ಸ್ ನೋಡ್ತಾ ಅವರೇ. ಸೊ ಅದು ಬಿಟ್ಟರೆ ಇಲ್ಲೊಂದು TV ಇದೆ ಆ್ಯಂಡ್ ಅಷ್ಟೇ. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಎದ್ದು ನಮ್ಮ ಕ್ಲೈಂಟ್ನ ಮೀಟ್ ಮಾಡಿಕೊಂಡು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಇವಾಗ ರೆಡಿಯಾಗಿ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿಗೆ ನಮ್ಮ ಶ್ರೀಲಂಕಾದಲ್ಲಿ ಏನಿತ್ತು ಕೆಲಸ, ಆ ಕೆಲಸ ಎಲ್ಲ ಮುಗೀತು. ಇವಾಗ ವಾಪಸ್ ಬೆಂಗಳೂರಿಗೆ ಹೋಗೋದಷ್ಟೇ. ಸೊ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ 2 ದಿನ ಇನ್ನೊಂದು ಸ್ವಲ್ಪ ಮಜಾ ಗಿಜಾ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಶ್ರೀಲಂಕಾದಲ್ಲಿ ಏನೇನಿದೆ ನೋಡೋದು ಅಂತ ನೋಡೋಣ. ಸೊ ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ನೋಡಿ ನಮ್ಮ ರೂಮಿನಿಂದ ವ್ಯೂ ಯಾವ ಥರ ಇದೆ, ಮಸ್ತಲ್ಲ, ಕ್ರೇಜಿಯಾಗಿದೆ. ಇದು ಬರೀ 8th ಫ್ಲೋರ್ ಗೈಸ್, ಇನ್ನೂ ಮೇಲೆ ಎಷ್ಟೊಂದು ತುಂಬ ಫ್ಲೋರ್ ಇದೆ. ಇದು ಲೇಕ್ ವ್ಯೂ, ಆಪೋಸಿಟಲ್ಲಿರೋದು ಬೀಚ್ ವ್ಯೂ. ಆ ಕಡೆಯಿಂದ ಆಚೆಗೆ ಬೀಚ್ ಇದೆ. ಇಲ್ಲಿ ನೋಡಿ ಫ್ರೂಟ್ಸ್ಗಳೆಲ್ಲ ಹಂಗೆ ಇಟ್ಟಿದ್ದೀರಿ, ಏನು ತಿಂದೆ ಎಲ್ಲ ನಾವು. ಸೊ ನಾವು ಬಂದಿರೋದು ಎಲ್ಲಿಗೆ ಅಂತ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ನೋಡಿ. ನಾವು ಬಂದಿರೋದು ಒಂದು Hikvision ಅಂತ ಒಂದು ಏನು ಕ್ಯಾಮ್ರಾ ಐತಲ್ಲ, ಆ ಒಂದು ಕಂಪ್ನಿ ಜೊತೆ ಮೀಟಿಂಗಿಗೆ. ನೋಡಿ, ಇನೋವೇಷನ್ ಬಿಯಾಂಡ್ ಸೆಕ್ಯೂರಿಟಿ. ಇದು ಎಲ್ಲರಿಗೂ CC ಕ್ಯಾಮ್ರಾ ಅದರಲ್ಲಿ ನೋಡಿರ್ತೀರ. ಸೊ ಈ ಒಂದು ಕಂಪ್ನಿಲಿ ಏನೋ ಒಂದು ಸ್ವಲ್ಪ ನಡೀತಾ ಇದೆ. ಸೊ ಆಯಿತು ಅಂತ ಹೇಳಿದ್ರೆ ಒಳ್ಳೇದು. ಲ್ಯಾಟ್ರಿ ಒಂದು ರೌಂಡ್ ಶ್ರೀಲಂಕಾ ಎಲ್ಲ ತಿರ್ಗಾಡ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ದೀವಿ. ಏನು ಮಸ್ತಾಗಿ ಮಾಡಿದ್ದಾರೆ ನೋಡಿ ಅದು. ಆ್ಯಂಡ್ ಇಲ್ಲಿಂದ ಒಳಗಡೆ ಬಂತು ಅಂತ ಹೇಳಿದ್ರೆ ಹೆಂಗಿದೆ ಗೊತ್ತಾ ನೋಡಿ, ಕ್ರೇಜಿ.
ಫುಲ್ ದೊಡ್ಡ ಸ್ಟೇಜು. ಅಲ್ಲಿ ಡೆಮೋ ಯೂನಿಟ್ಸ್ ಎಲ್ಲ ಇಟ್ಟಿರ್ತಾರೆ. ಇವ್ರ ಕಂಪ್ನಿಗೆ ಏನೇನು ಪ್ರಾಡಕ್ಟ್ಸ್ ಇಟ್ಟಿರ್ತಾರೆ ಅದನ್ನೆಲ್ಲ ಅಲ್ಲಿ ಇಟ್ಟಿರ್ತಾರೆ. ಬನ್ನಿ ನೋಡ್ಕೊಂಬರೋಣ ಏನೇನು ಇವಾಗ ಇಟ್ಟಿದ್ದಾರೆ ಅಂತೇಳಿ. ಆಮೇಲೆ ಹೆಂಗಿದ್ರು ಎಷ್ಟು ಜನದ ಮಧ್ಯೆ ವ್ಲಾಗೆಲ್ಲ ಮಾಡೋಕ್ಕಾಗಲ್ಲ. ಗೈಸ್ ನಿಮ್ಗೊಂದು ಕ್ಯಾಮ್ರಾ ತೋರಿಸ್ತೀನಿ ನೋಡಿ. ಈ ಕ್ಯಾಮ್ರಾ ಏನಿದೆಯಲ್ಲ ಇದು ಬಂದು 1 ಮಿಲಿಯನ್ ಶ್ರೀಲಂಕನ್ ರುಪೀಸು. ಇದು 200 ಮೀಟರ್ಸ್ವರೆಗೂ ಝೂಮ್ ಆಗುತ್ತೆ. ಅಲ್ಲಿ ತಿರುಗ್ಸೋಣ. ನೋಡಿ ಹಿಂಗಿದೆ. ಆ್ಯಂಡ್ ಇದು ಪ್ಯಾನರಾಮಿಕ್ ವ್ಯೂ ಬರುತ್ತೆ. ಎ ಎನೇಬಲ್ಡು ಏನೇನೋ ಇದೆ ಅಂತ ಗೈಸ್, ಅದೇನು ಅಂತ ನಮಗೂ ಅರ್ಥ ಆಗಲ್ಲ. ಅದು ಬಿಟ್ಟರೆ ಇನ್ನೂ ಬೇರೆ ಬೇರೆ CC ಕ್ಯಾಮ್ರಾಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಸಣ್ಣ ಪುಟ್ಟ ಏನೇನು ಕಾಣಿಸುತ್ತಲ್ಲ. ಕೇಬಲ್ ಫ್ರೀ ಸೊಲ್ಯೂಷನ್ಸ್, ಇದೆಲ್ಲ ಕೇಬಲ್ ಇಲ್ಲದೆ ಇರೋವಂಥದ್ದು. ಇಲ್ಲಿ ಸೋಲಾರ್ ಪ್ಯಾನಲ್ ಇರೋದು ಏನೇನೋ ಐತೆ. ನಾನು ಇವೆಲ್ಲ ನೋಡೇ ಇರಲಿಲ್ಲ ಗೈಸ್. ನೋಡಿ, ಓಹ್ ಮೋಷನ್ ಸೆನ್ಸರು. ನಾನು ಎಲ್ಲೋ ಐತೀನಿ ಅಲ್ಲೇ ಬತ್ತೈತೆ. ನೋಡಿ, ಏಯ್ ಮಸ್ತಲ್ಲ. ನೋಡಿ ಹಂಗೆ ತಿರುಗಿಸುತ್ತೆ ಕ್ಯಾಮ್ರಾನ. ಕ್ರೇಜಿ, ನೆಕ್ಸ್ಟ್ ಲೆವೆಲ್ ಗೈಸ್. ಅದು ಬಿಟ್ರೆ ಇಲ್ಲಿ ಬ್ಯಾಂಡ್ ಸೆಟ್ ಏನೋ ಇಟ್ಟಿದ್ದಾರೆ. ಇಲ್ಲೇನು ಇಟ್ಟವ್ರೆ, ಇಲ್ಲೇ ಹೌದು TV, ಟ್ಯಾಬು, ಹೋಮ್ ಸೊಲ್ಯೂಷನ್ಸು ಆ್ಯಂಡ್ ಇಲ್ಲಿ ನಾರ್ಮಲ್ ಕಲರ್ ವ್ಯೂ ಕ್ಯಾಮ್ರಾಸು. ಮೀನ್ ವೈಲ್ ಇವರೆಲ್ಲ ಸೆಟಪ್ ಮಾಡ್ತಾ ಇರಲಿ. ನಾವು ಒಂದು ರೌಂಡ್ ಆಚೆ ತಿರುಗಾಡ್ಕೊಂಬರೋಣ. ಸಂಜೆ ಬಂದಮೇಲೆ ಇವೆಂಟ್ ಯಾವ ಥರ ಇರುತ್ತೆ ನಾನು ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ. ಅಕಸ್ಮಾತ್ ಆದರೆ ಇಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಅವ್ರು ಹೇಳಿದರು ವ್ಲಾಗೆಲ್ಲ ಏನಿಲ್ಲ ಇಲ್ಲಿ ಈವೆಂಟ್ ಟೈಮಲ್ಲಿ ವ್ಲಾಗ್ ಮಾಡೋಕ್ಕಾಗಲ್ಲ, ಯಾರ್ಯಾರು ಬಂದಿರ್ತಾರೆ ಅಂತೇಳಿ. ಅದಕ್ಕೂ ಮುಂಚೆ ಇವಾಗ ಯಾರೂ ಇಲ್ವಲ್ಲ, ಅದಕ್ಕೆ ಬಂದು ವ್ಲಾಗ್ ಮಾಡ್ತಾರೆ ಅಷ್ಟೇ. ಸೊ ಬನ್ನಿ ಗೈಸ್, ಇವಾಗ ಹೋಗಿ ಆಚೆ ಒಂದು ರೌಂಡ್ ತಿರುಗಾಡ್ಕೊಂಡು ಎಲ್ಲಾದರೂ ಸುತ್ತಾಡಿಕೊಂಡು ಸಂಜೆ ಇಲ್ಲಿ ಬಂದು ಈ ಮೀಟಿಂಗ್ ಅಟೆಂಡ್ ಮಾಡೋಣ ಬನ್ನಿ. ಆ್ಯಂಡ್ ಗೈಸ್ ಇಲ್ಲೇ ಮಾಲ್ ಕೂಡ ಇದೆ ನೋಡಿ. ಅಲ್ಲಿ ಮಾಲ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಯಾವ ಥರ ಮಾಡಿದ್ದಾರೆ ನೋಡಿ ಗೈಸ್. ಇವಾಗ ನಮ್ಗೇನಂತ ಹೇಳಿದ್ರೆ ಒಂದು ಪ್ರ್ಯಾಂಕ್ ಮಾಡೋಣ. ನಮ್ಮ ವಿನಯ್ಗೆ ನಮ್ಮದು ಕ್ಯಾಬ್ ಬರುತ್ತೆ ಅಂತ ಹೇಳಿದ್ವಿ. ಕ್ಯಾಬ್ ಬಂದಿದೆ, ಅದು ಯಾವುದೋ ಬೇರೆಯವ್ರ ಕಾರ್ ನಿಂತಿದೆ. ಅದಕ್ಕೆ ಅದೇ ನಮ್ಮ ಕಾರು ಅಂತ ಹೇಳ್ಬಿಟ್ಟು ಹಚ್ಕೊಡೋಣ. ಇರು ಇವ್ರು ಬಟ್ಟೆ ನೋಡೋ ಮಸ್ತಾಗೈತಲ್ಲ ಬ್ರೋ. ಹತ್ತು ಬೇಗ. ನಮ್ಮ ವಿನಯ್ ಅವ್ರ ರಿಯಾಕ್ಷನ್ ಯಾವ ಥರ ಇದೆ ನೋಡೋಣ. ನನಗಿದ್ರು ಒಂಥರ ಸಂತೋಷ. ಒಳ್ಳೆ ಮಕ್ಕ. ಹ್ಞೂ ಬ್ರೋ, ತಗೊಳ್ಳೋಣ ಅಂತಾನೆ ಇರೋದು. ಮಕ್ಕರ್ ಮಾಡಲಿಲ್ಲ. ನಮ್ಮ ಕಾರ್ ಇವಾಗ ಬರ್ತಾಯಿದ್ ನೋಡಿ. ನಮ್ದು ವ್ಯಾನ್ ಬ್ರೋ. ದಿವಸ ಹೇಳಿಲ್ವಾ, ದಿನ ಅದನ್ನ ನೋಡ್ತಾ ಇರಿ. ನೋಡ್ಬೇಡಿ, ಅದಕ್ಕೋಸ್ಕರ ಕೆಲಸ ಮಾಡಿ. ಹಾಂ, ಹೆಂಗೈತೆ ಬಡವ್ರ ರೇಂಜ್ ಅವರು ಬ್ರೋ. ತಮಾಷೆ ಮಾಡಿದ್ದು ಬ್ರೋ, ನೀವು ಸೀರಿಯಸ್ ಆಗಿಬಿಟ್ರಿ. ಆಮೇಲೆ ಹಾಂ, ನಾವು ಒಂದು ದಿವಸ ಅದ್ರಲ್ಲಿ ಓಡಾಡ್ತೀವಿ, ಬರ್ದಿಟ್ಕೊಳ್ಳಿ ಈ ಮಾತನ್ನ. ಓಕೆ ಗೈಸ್, ಇವಾಗ ನಾವು ಊಟ ಮಾಡೋಕ್ಕೆ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಸಿಟಿ ಆಫ್ ಡ್ರೀಮ್ಸ್ ಅಂತ. ಸೊ ಇಲ್ಲಿ ಊಟ ಮಾಡೋಕ್ಕೆ ಅಂತ ಬಂದಿರೋದು. ಸೊ ಬನ್ನಿ ಊಟ ಮಾಡೋಕ್ಕೆಲ್ಲ ಕರ್ಕೊಂಬಂದವನೆ. ಹೆಂಗೈತೆ ಗೊತ್ತಾ ಜಾಗ ಇದು, ಅಲ್ಟಿಮೇಟ್ ಆಗೈತೆ ಗೈಸ್. ಊಟ ಆರ್ಡ್ರ್ ಮಾಡೋ ಸಮಯ ಎಲ್ಲ ಚೈನಾ ಗೀನ ಎಲ್ಲ ಭಾಷೆಯಲ್ಲಿ ಹೋಯ್ತಿದ್ದು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಲಾಬ್ಸ್ಟರ್ ತಿಂತಾ ಇದೀವಿ ಫಸ್ಟ್ ಟೈಮ್ ನೋಡಿ ಗೈಸ್. ಇವಾಗ ನಿಮಗೆ ತೋರಿಸ್ತಾ ಇರೋದು ಡ್ರ್ಯಾಗನ್ ಪ್ರೆಸಿಡೆನ್ಷಿಯಲ್ ಸೂಟ್ ಹೆಂಗಿದೆ. ಸೊ ಬನ್ನಿ ಯಾವ ಥರ ಇದೆ ತೋರಿಸ್ತೀನಿ. ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಫಸ್ಟ್ ತೋರಿಸ್ತೀನಿ, ಆಮೇಲೆ ನೋಡ್ಬಿಟ್ಟು ಹೇಳಿ. ಇದು ಒಂದು ರೂಮು. ಹಾಂ, ಹೆಂಗೈತೆ ನೋಡ್ರಿ. ಹಾಂ, ರೂಮಾ ಇದು? ಏನಿದು? ನಿಮಗೆಲ್ಲ ಒಳ್ಳೆ ಒಳ್ಳೆ ರೂಮ್ಗಳು ತೋರಿಸ್ತಾ ಇದ್ದೀನಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ರೂಮಲ್ಲೇ ಜಿಮ್ಮು, ಹಾಂ, ಥ್ರೆಡ್ಮಿಲ್ಲು, ಡಂಬಲ್ಸು ಎಲ್ಲ ಇಟ್ಟವ್ರೆ. TV. ಹಾಂ, ಇದು ಲಿವಿಂಗ್ ಏರಿಯಾ ಗೈಸ್. ಓಪನ್ ಮಾಡಿದ್ರು ಗೈಸ್. ಇಲ್ಲಿ ಬಟನ್ ಒತ್ತಿದ್ದಕ್ಕೆ ಅಲ್ಲಿ ಓಪನ್ ಆಗ್ತೈತೆ. ಕ್ರೇಜಿ ಗೈಸ್. ಮೇನ್ ಡೋರ್ ಇದು ರೂಮ್ದು, ಈ ರೂಮ್ದು. ಆ್ಯಂಡ್ ನಾವು ಬಂದಿದ್ದು ಬೇರೆ ಡೋರಿಂದ. ಮೇನ್ ಡೋರಿಂದ ಒಳಗಡೆ ಬಂದರೆ ರೂಮ್ ಎಂಟ್ರಿ ಹೆಂಗೈತೆ ಗೊತ್ತಾ, ಹಿಂಗೈತೆ. ಆ್ಯಂಡ್ ಇದಕ್ಕೆ ಪ್ರೈವೇಟ್ ಎಲಿವೇಟ್ರ್. ನಾವು ಆವಾಗಲೇ ಬಂದಿದ್ದು ಪ್ರೈವೇಟ್ ಎಲಿವೇಟ್ರಲ್ಲಿ. ಸೊ ಇಲ್ಲಿಂದ ಬಂದರೆ ಇಲ್ಲಿಂದ ರೂಮ್ ಶುರು. ಒಳಗಡೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಬಾಯ್ಸ್ ಎಲ್ಲ ಇಲ್ಲಿ ಕೂತ್ಕೊಂಡು ಚಿಲ್ ಮಾಡ್ತವ್ರೆ. ಇದು ರೂಮಿಗೆ ಬಂದಿದ್ದ ತಕ್ಷಣ ರೂಮ್ ಲೆಫ್ಟಲ್ಲಿ ಬಂದರೆ ಇಲ್ಲಿ ವಾಶ್ರೂಮು, ಒಂದು ಜನರಲ್ ಟಾಯ್ಲೆಟು. ವಾ, ಹೆಂಗಿದೆ ನೋಡಿ, ಸಕ್ಕದಾಗಿದೆ ಗೈಸ್. ಹಾಂ, ನೀವು ಸೂಪರ್ ರೀ. ನೀವು ಅನ್ನ ರಸಮ್, ನೀವು ಯಾವಾಗಲೂ ಅಸ್ಸಾಂ. ಸೊ ಅಲ್ಲಿಂದ ಬಂದರೆ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಹೆಂಗಿದೆ ನೋಡಿ ಗೈಸ್. ಚೆನ್ನಾಗಿದೆ. ನಮ್ಮ ಜನಕ್ಕೆಲ್ಲ ಇದನ್ನೆಲ್ಲ ತೋರಿಸ್ಬೇಕು. ಹಿಂಗೂ ಇರುತ್ತೆ ಪ್ರಪಂಚ ಅನ್ನೋದು. ಅಲ್ಟಿಮೇಟ್ ಆಗೈತೆ. ಆ ಶ್ಯಾಂಡ್ಲಿಯರ್ಗೆ ನೋಡಿ ಹೆಂಗೈತೆ. ಹಾಂ, ಇದು ಡೈನಿಂಗ್ ಏರಿಯಾ. ಏನು ಮನೇನಾ ಇದೊಂದು ರೂಮಾ? ಡ್ರ್ಯಾಗನ್ ಸೂಟ್ ಅಂತಾರೆ. ಎಲ್ಲ ಥರ ಇಟ್ಟವ್ರೆ, ಅದನ್ನು ಆಮೇಲೆ ತಿನ್ನೋಣ. ಸೊ ಇದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಆದಮೇಲೆ ನೆಕ್ಸ್ಟ್ ಬಂದರೆ ಕಿಚನ್ನು. ಇಲ್ಲಿ ಕಿಚನ್ನು, ಫುಲ್ ಲೈವ್ ಕಿಚನ್. ಇಲ್ಲಿ ನೋಡಪ್ಪ, ಓಪನ್ನು ಕಿಚನ್. ಕುಕ್ ಮಾಡ್ತೀವಿ ಅಂದರೆ ಗ್ರಿಲ್ಲಿಂಗು, ಟೋಸ್ಟಿಂಗು, ಸ್ಟವ್, ಎಲೆಕ್ಟ್ರಿಕ್ಕು, ಟೋಸ್ಟರು, ಕಾಫಿ ಮಿಷೀನು, ಅಪ್ಪ ಇಲ್ಲಿ ಅವನ್ನು, ಫ್ರಿಜ್ಜು, ಮಿನಿ ಬಾರು, ಡಿಶ್ ವಾಷರು
ಎಲ್ಲ ಐತೆ ಗೈಸ್, A to Z ಐತೆ, A to Z. ಕಟ್ಟಿದ್ರಿ ಸರ್ ಒಂದು ಮನೆ ಕಟ್ಟಿದ್ರು. ಇದೊಂದು ಏನೈತೆ, ಓ ಇದು ಪ್ರೈವೇಟು. ಗೈಸ್ ಇದು ಶೆಫ್ಗಳಿಗೆ ಇಲ್ಲ ಮೇಡ್ಸ್ಗಳಿಗೆ ಬಂದು ಇಲ್ಲಿ ಅಡುಗೆ ಮಾಡ್ಬಿಟ್ಟು ಹಂಗೆ ಹೋಗೋದು. ಚಿಮ್ನಿ ನೋಡಿ, ಇದು ಕಿಚನ್. ಆ್ಯಂಡ್ ಇದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ ಇಲ್ಲೊಂದು ಸ್ವಲ್ಪ ಬುಕ್ಸ್ ಇಟ್ಟಿದ್ದಾರೆ, ಇಲ್ಲೊಂದು ಶೋ ಪೀಸ್ ಇಟ್ಟಿದ್ದಾರೆ. ಏನು ಮಸ್ತಾಗಿದೆಯಲ್ಲ ಶೋ ಪೀಸ್ ಇದು. ಬ್ರೋ ಇದು ನೋಡಿ ಬನ್ನಿ, ಸಾಕಾದಾಗೈತೆ ಗೈಸ್. ಆ್ಯಂಡ್ ಅಲ್ಲಿಂದ ಬಂದರೆ ಇದೊಂದು ಕಾಫಿ ಟೇಬಲ್ಲು. ಆ್ಯಂಡ್ ಅದು ಮೇಯ್ನ್ ವ್ಯೂ ಆಮೇಲೆ ತೋರಿಸ್ತೀನಿ. ಫಸ್ಟು ಲಿವಿಂಗ್ ಏರಿಯಾನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಮಿರರ್ ನೋಡಿ ಹೆಂಗಿದೆ ಗೈಸ್. ಹಾಂ ಯಪ್ಪ ಏನು ಕ್ರೇಜಿ ಆಗಿದೆ ಅಲ್ಲ ಮಿರರ್. ಆ್ಯಂಡ್ ಇಲ್ಲಿಂದ ಒಂದು ಎಂಟ್ರಿ ಇದೆ. ಸೊ ಇಲ್ಲೊಂದು ಟಿ ವಿ ಅಲ್ಲ, ಇದೇನಿದು ಸ್ಯಾಟಲೈಟ್ ಥರ ಇಟ್ಬಿಟ್ಟವ್ರೆ. 100% ರಿಫ್ಲೆಕ್ಟಿಂಗ್ ಲೈಟ್ ಅನಿಸ್ತದೆ. ನನಗೆ ಗೊತ್ತಿಲ್ಲ ಅದು ಹೆಂಗೆ ಆನ್ ಮಾಡೋದು ಅಂತ. ಇದೇನು ಫೋನು. ಆಮೇಲೆ ಇಲ್ಲಿಂದ ವ್ಯೂ. ಇದು ಆ್ಯಕ್ಚುಲಿ ಸ್ಕ್ರೀನಲ್ಲಿ ರಿಮೋಟಿಂದ ತೆಗಿಬೇಕು. ನಾನು ಹಂಗೆ ಇಲ್ಲಿಂದ ತೋರಿಸ್ತೀನಿ ನೋಡಿ ಹೆಂಗಿದೆ ವ್ಯೂ. ವಾರೇ ವಾ, ಸಿ ವ್ಯೂ, ಎಂಥ ವ್ಯೂ ಗೈಸ್. ಇದು ITC ಹೋಟೆಲ್ಲು ಇಲ್ಲಿರೋದು. ಆ್ಯಂಡ್ ಅಲ್ಲಿರೋದು ಅದು ತಾಜ್ ಸಮುದ್ರ. ಲಾಸ್ಟ್ ಟೈಮ್ ನಾವು TPLಗೆ ಬಂದಾಗ ಅಲ್ಲಿ ನಮ್ಮ ಟೀಮ್ ಅವರೆಲ್ಲ ಇದ್ದರು. ಹಿಂಗಿದೆ ನೋಡಿ, ಕ್ರೇಜಿ ಅಲ್ಲ. ಓಕೆ, ಇವಾಗ ನಿಮ್ಗಳಿಗೆ ರೂಮ್ ತೋರಿಸೋ ಸಮಯ. ನಾನು ರೂಮ್ ನೋಡಿಲ್ಲ. ಇದು ರೂಮ್ ಒಳಗಡೆ ಇನ್ನೊಂದು ರೂಮ್ ಐತೆ, ಅದು ಮೇಯ್ನ್ ರೂಮು ವಾಶ್ರೂಮ್ ಎಲ್ಲ ನೋಡ್ಕೊಂಬರೋಣ ಬನ್ನಿ. ನಂದು ಹಂಗೆ ಇರುತ್ತೆ ರಿಯಾಕ್ಷನ್. ಇಲ್ಲಿ ಬಂದಿದ ತಕ್ಷಣ ಇಲ್ಲೊಂದು ಮಿರರು. ವಾ ಸಾಕಾಗೈತಲ್ಲ, ಏನೋ ಲಕ್ಸುರಿ ಇದೆಲ್ಲ. ಇಲ್ಲೊಂದು TV, ಇಲ್ಲೊಂದು ಆನೆ ಮಾಡ್ಕೋರು ನೋಡಿ ಗೈಸ್. ಇಲ್ಲಿ ಏಣಿ ಐತಲ್ವ ನಿಮ್ಮ ಮನೆಗೆ, ಅರ್ಥ ಆಯ್ತು ಅನ್ಸುತ್ತೆ. ಇದು ಒಂದು ಸಿಟ್ಟಿಂಗ್ ಏರಿಯಾ, ಇದು ಒಂದು ಸ್ಟಡಿ ಟೇಬಲ್ ಡೆಸ್ಕು. ಆ್ಯಂಡ್ ವಾ, ಇಲ್ಲಿಂದ ಅಂತೂ ವ್ಯೂ ಅಲ್ಟಿಮೇಟ್ ಆಗೈತಪ್ಪ, ನೆಕ್ಸ್ಟ್ ಲೆವೆಲ್ ಗೈಸ್. ನೋಡಿ ಇದನ್ನೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ? ಬೇಗ ಮದುವೆ ಮಾಡ್ಕೋಬೇಕು ಅನ್ಸುತ್ತೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವಾಗ ನಾನು ನಿಮ್ಗೆ ತೋರ್ಸಕ್ಕೆ ಹೊರಟಿರೋದೆ ಬಾತ್ರೂಮು, ವಾಶ್ರೂಮು. ಹೆಂಗೈತೆ ಗೊತ್ತಾ ಗೈಸ್, ಇಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ರೆ ಯಪ್ಪ ಬ್ರೋ, ಅಲ್ಟಿಮೇಟ್ ಬ್ರೋ, ಕ್ರೇಜಿ ಜಕ್ಕೂಸಿ. ಹಿಂಗೈತೆ ನೋಡಿ ಗೈಸ್, ಸೇಮ್ ವ್ಯೂ ಅಲ್ಲಿಂದನು. ಬಟ್ ವಾಶ್ರೂಮ್ ಮಾತ್ರ ಇದೇ ಒಂದು ರೂಮ್ ಇದ್ದಂಗೆ ಐತಲ್ವ ಬ್ರೋ. ಸ್ಟೀಮ್ ಬಾತು, ಏನೇನೋ ಐತೆ, ಶವರು, ಏನೇನೋ ಐತೆ ಗೈಸ್. ಒಂದು ಅರ್ಥ ಆಯ್ತಲ್ಲ ಅಷ್ಟೇ. ಬಾತ್ರೂಮ್ ನೋಡಿ, ಹತ್ರಕ್ಕೆ ಹೋಗಿ ತಿಕ್ಸ್ದೆ ಎದ್ಬಿಡ್ತು ಗೈಸ್. ಓಕೆ ಗೈಸ್, ಇಲ್ಲಿ ಬೋಸ್ ಸ್ಪೀಕರು. ಕ್ರೇಜಿ ಅಲ್ಲ. ಇಲ್ಲಿ ಒಳಗಡೆ ಬಂತು ಅಂತ ಹೇಳಿದ್ರೆ ಡೈಸನ್ನ, ಅವನು ಅಕ್ಕನ ಡೈಸನ್ ಇಟ್ಟವ್ರೆ. ಶಬಾಷ್. ನೋಡಿ ಗೈಸ್, ಇಲ್ಲಿ ಈ ರೂಮಿಗೆ ಬಂದರೆ ಡೈಸನ್ ಕೂಡ ಇಟ್ಟವ್ರೆ. ನಾವುಗಳೆಲ್ಲ ಇಂಡಿಯಾದಲ್ಲಿ ಹೆಂಗೆ ಅಂತ ಹೇಳಿದ್ರೆ 7 ಡ್ರೈರ್ ಇಟ್ಟರೆ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಏನು ಬಿಡಲ್ಲ. ಇಲ್ಲಿ ನೋಡಿ ಡೈಸನ್ ಇಟ್ಟವ್ರೆ. ಎಷ್ಟೊಂದು ಜನದ ಇವಾಗ ಹುಡುಗರಿಗೆ ಹೆಂಗೆ ನಮಗೆ PS5 ಅಂದರೆ ಇಷ್ಟ, ಹುಡುಗಿರಿಗೆ ಡೈಸನ್ ಅಂದರೆ ಪ್ರಾಣ. ಸೊ ಇಲ್ಲಿ ಒಂದು ಲಾಕರು ಆ್ಯಂಡ್ ವಾಕಿನ್ ವಾರ್ಡ್ರೋಬು, ಐರನ್ ಬಾಕ್ಸು ಅಷ್ಟೇ, ಇಷ್ಟು ಇಟ್ಟಿದ್ದಾರೆ ಗೈಸ್. ಇಲ್ಲಿ ಡ್ರೈವರ್ದು ಒಂದು ರೂಮ್ ಐತಂತೆ, ನನಗೆ ಗೊತ್ತೇ ಇರಲಿಲ್ಲ. ಬಟ್ಲರ್ ರೂಮು. ಓ ಕ್ರೇಜಿ ಸೈಕ್ ಗೈಸ್. ಇದ್ದಂತೂ ನೆಕ್ಸ್ಟ್ ಲೆವೆಲು ಬಟ್ಲರ್ ರೂಮ್ ಅಂತಿದ್ದು. ವಾ, ಅಲ್ಟಿಮೇಟ್ ಅಲ್ಲ. ಡ್ರೈವರ್ಸು ಇಲ್ಲ ಯಾರಾದರೂ ನಮ್ಮ ಜೊತೆ ಮೇಡ್ಸ್ ಗೀಡ್ಸ್ ಯಾರಾದರೂ ಬಂದರೆ ಸಪೋರ್ಟಿಂಗ್ ಸ್ಟಾಫ್ಸು ಆ ಥರ. ಇವು ರೀಲ್ಸ್ ನೋಡೋದು ಬಿಟ್ಟು ಇನ್ನೇನು ನೋಡಲ್ಲ. ಶ್ರೀಲಂಕಾಗೆ ಬಂದರು ಅದೇ ಬಾಳು, ಇದಕ್ಕೆ ಬಂದರು ಅದೇ ಬಾಳು. ಇಡ್ರಿ ಫೋನ್ ರೀ, 50 ಸರಿ ಹೇಳಿದ್ದೀನಿ. ಕಾಂಟೆಂಟ್ ಕ್ರಿಯೇಟರ್ಸ್ ಕಷ್ಟಪಟ್ಬಿಟ್ಟು ಕಾಂಟೆಂಟ್ ಮಾಡಿರ್ತಾರೆ. ನಾವು ಶ್ರೀಲಂಕಾ ಬಂದಿದ್ದೀವಿ ಅಂತ ನೋಡೋದು ಬಿಟ್ರೆ ಆಯ್ತು, ಯಾರು ಪ್ರೋತ್ಸಾಹ ಕೊಡೋದು? ಕರೆಕ್ಟ್. ಕೊಡಿ. ಗೈಸ್, ಶ್ರೀಲಂಕಾ ಬಂದಾಗ ಯಾರು ಸಿಕ್ಕಿದ್ರು ಅಂತ ನೋಡಿ. ಇಲ್ಲಿ ನೋಡಿ, ದ ಒನ್ ಆ್ಯಂಡ್ ಓನ್ಲಿ MJMC ರಾಕೇಶ್ ಬ್ರೋ ಅವ್ರು ಸಿಕ್ಕಿದ್ದಾರೆ. ಅದು ಎಲ್ಲಿ, ನಾವು ಬೆಂಗಳೂರಲ್ಲೇ ಸಿಕ್ಕಿಲ್ಲ ಇಷ್ಟು ದಿವಸ, ಬಂದು ಶ್ರೀಲಂಕಾದಲ್ಲಿ ಸಿಕ್ಕಿದ್ದಾರೆ. ಎಲ್ಲೋದ್ರು RCB ಫ್ಯಾನ್ಸ್. ಪ್ಯಾಕ್ಡ್ ಆಗಿರ್ತೀವಿ. ನೈಸ್ ಮೀಟಿಂಗ್ ಯು ಬ್ರೋ. ತುಂಬಾ ದಿವಸದಿಂದ ನೀನು ಮೀಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ. ನೈಸ್ ಮೀಟಿಂಗ್ ಯು. ಪ್ಲೆಜರ್ ಮೀಟಿಂಗ್ ಯು. ಮತ್ತೆ ಬನ್ನಿ ರಾಕ್ ಮಾಡೋಣ ಇನ್ ರಾಯ್ಪುರ್. RCB ಟೇಕ್ಸ್. ಅದಕ್ಕೆ ಹೇಳಿದ್ದು ಬೇಗ ರಾಯ್ಪುರ್ ಬನ್ನಿ ಅಂತ. ಓಕೆ, ಎಂಜಾಯ್ ಯೋರ್ ಟೈಮ್ ಬ್ರೋ. CSK ನ ಚೆನ್ನಾಗಿ ರೋಸ್ಟ್ ಮಾಡಿ ಇಲ್ಲಿ ಟೋಸ್ಟ್ ತಿಂತಾರೆ. ಗೈಸ್, ಅವ್ರಿಗೆ ಯಾವುದೋ ಒಂದು ಈವೆಂಟ್ ಇತ್ತಂತೆ, ಅವರು ರ್ಯಾಂಡಮ್ ಆಗಿ ಬಂದಿದ್ರು. ನಾನು ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ನೋಡ್ತಾ ಇದ್ದೀನಿ, ರಾಕೇಶ್ ಬ್ರೋ. ಆ್ಯಂಡ್ ವಿ ಹ್ಯಾಡ್ ಎ ಕಾನ್ವರ್ಸೇಷನ್ ಬಿಫೋರ್. ಅದಕ್ಕೆ ಇವಾಗ ಹೋಗಿ ಮಾತಾಡಿಸಿ ಖುಷಿ ಆಯಿತು. ಅಟ್ಲೀಸ್ಟ್ ಶ್ರೀಲಂಕಾಗೆ ಬಂದಾಗ ಅವರು ಸಿಕ್ಕಿದ್ರಲ್ಲ ಅಂತೇಳಿ. ಸೊ ಇಲ್ಲಿ RCB ಫ್ಯಾನ್ಸ್ ಎಲ್ಲ ಕಡೆ ಇರ್ತೀವಿ ನಾವು. RCB ಫ್ಯಾನ್ಸ್ಗಿಂತ ಅವ್ರು RCB ಹೋಸ್ಟ್ ಮೇನು.
ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವ್ರು ಕ್ರಿಯೇಟ್ ಮಾಡೋ ವೈಬ್ಸು ಇನ್ನು ಯಾವ ಸ್ಟೇಡಿಯಮಲ್ಲಿ ಯಾವ ನನ್ನ ಮಗ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಗೆಟ್ ಹಿಡಿತಾ ಇಲ್ಲ ಫ್ಯಾಕ್ಟ್. ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದಿರೋದು ಅಂತ ಹೇಳಿದ್ರೆ ಬಿಲ್ಡಿಂಗ್ ನೋಡೋದು. ಲೋಟಸ್ ಬಿಲ್ಡಿಂಗ್ ಸ್ಟ್ರೈಟ್ ಹಿಂಗೆ ಸ್ಟ್ರೈಟಾಗೆ ಇದೆ ವ್ಯೂ. ಆ ಕಡೆ ಬಂದರೆ ಬೀಚ್ ವ್ಯೂ, ಈ ಕಡೆ ಬಂದರೆ ಲೋಟಸ್ ವ್ಯೂ. ಹೆಂಗೈತೆ ಹೇಳಿ, ವಾ ಅಲ್ಟಿಮೇಟ್. ಓಕೆ ಗೈಸ್, ಎಲ್ಲ ತಿರ್ಗಾಡ್ಕೊಂಡು ವಾಪಸ್ ಈವೆಂಟ್ ಕಡೆ ಬಂದ್ವಿ. ಸೊ ಇವಾಗ ಇನ್ನೇನು ಶುರು ಆಗುತ್ತೆ 7 ಗಂಟೆಗೆ. 6:53 ಆಲ್ಮೋಸ್ಟ್ ರೀಚ್ ಆಗಿದ್ವಿ. ಆ್ಯಂಡ್ ಏನು ಫುಲ್ಲು ಬೊಕ್ಕೆ ಗಿಕ್ಕೆ ಎಲ್ಲ ಇಟ್ಕೊಂಡು ಎಷ್ಟೊಂದು ಜನ ಅವರಪ್ಪ ಇಲ್ಲಿ. ಬನ್ನಿ ಹೋಗೋಣ. ಥ್ಯಾಂಕ್ ಯು. ಬಂದಿದ ತಕ್ಷಣ ಜ್ಯೂಸು. ಗೈಸ್ ಇನ್ನೂ ಶುರುನೇ ಆಗಿಲ್ಲ, ಲೈಟ್ ಮ್ಯೂಸಿಕ್ ಮಾತ್ರ ಬರ್ತಾ ಇದೆ. ಬಟ್ ಸೀನ್ ಏನಂತ ಹೇಳಿದ್ರೆ ಇಲ್ಲೆಲ್ಲ ಫಾರ್ಮಲ್ಸ್ ಅಲ್ಲವ್ರೆ. ಓಕೆ ಗೈಸ್, ಮೀಟಿಂಗ್ ಎಲ್ಲ ಮುಗಿಸಿ ಕಾನ್ಫರೆನ್ಸ್ ಎಲ್ಲ ಅಟೆಂಡ್ ಮಾಡಿ ರೂಮ್ನೆಲ್ಲ ಚೆಕ್ಔಟ್ ಮಾಡಿಕೊಂಡು ಇವಾಗ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಲ್ಲಿಗೆ ನಮ್ಮ ಬಿಸ್ನೆಸ್ ಟ್ರಿಪ್ ಮುಗಿತಾ ಇದೆ. ಸೊ ಇನ್ನು ಮುಂದಕ್ಕೆ ಏನು ಮಾಡ್ತೀವಿ ಇದೆಲ್ಲ ಪರ್ಸನಲ್ ಆಗಿರುತ್ತೆ. ನೆಕ್ಸ್ಟ್ ಲೆವೆಲ್ ಮಜಾ ಮಾಡಬೇಕಂತ ಅನ್ಕೊಂಡಿದ್ದೀವಿ ಇನ್ನೊಂದು 2 ದಿನ. ಸೊ ಏನೇನು ಮಾಡ್ತೀವಿ ಎತ್ತ ಅಂತೆಲ್ಲ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.